ಹಲೋ ಗೈಸ್, ವೆಲ್ಕಮ್ ಟು ಫೆಬೆಕ್ಸ್ ಟ್ರೇಡರ್ಸ್. ಗೈಸ್, ಇವತ್ತಿನ ವೀಡಿಯೋ ಬಂದು ಬೇಸಿಕ್ಸ್ ಆಫ್ ಆಪ್ಷನ್ ಬಗ್ಗೆ ಬಿಗಿನರ್ಸ್ ಮಾತ್ರ ವೀಡಿಯೋ ಮಾಡ್ತಿರೋದು. ಜೊತೆಗೆ ನೀವೇನಾದರೂ ಪ್ರೋ ಆಗಿದ್ದಕ್ಕೂ ಒಂದ್ಸತಿ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊತೀರಾ. ಸೊ ಇವತ್ತಿನ ವೀಡಿಯೋದಲ್ಲಿ ಏನೇನು ತಿಳ್ಕೊತೀವಿ ಅಂದರೆ, ಬೇಸಿಕ್ಸ್ ಆಫ್ ಇಂಡೆಕ್ಸ್ ಟ್ರೇಡಿಂಗ್ ಅಂದರೆ ಏನು, ಇಂಡೆಕ್ಸ್ ಟ್ರೇಡಿಂಗಲ್ಲಿ ಲಾಟ್ ಸೈಜ್ ಎಷ್ಟಿರುತ್ತೆ, ಬ್ಯಾಂಕ್ ನಿಫ್ಟಿ ಲಾಟ್ ಸೈಜ್ ಎಷ್ಟಿರುತ್ತೆ, ನಿಫ್ಟಿ ಲಾಟ್ ಸೈಜ್ ಎಷ್ಟಿರುತ್ತೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಬ್ಯಾಂಕ್ ನಿಫ್ಟಿ ಒಂದು 10 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟರೆ ನಮ್ಮ ಒಂದು ಆಪ್ಷನ್ ಪ್ರೀಮಿಯಮ್ ಎಷ್ಟು ಮೂವ್ಮೆಂಟ್ ಆಗುತ್ತೆ, ಎಷ್ಟು ನಮಗೆ ಪ್ರಾಫಿಟ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಲೈವ್ ಆಗಿ ಟ್ರೇಡ್ ತೊಗೊಂಡು. ಜೊತೆಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವೇನಾದರೂ ಬಿಗಿನರ್ ಆಗಿದೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಕ್ಲೀನಾಗಿ ನೋಡಿ, ಓಕೆನಾ. ಸೊ ಬರೀ ಇವಾಗ ಕಂಟೆಂಟ್ ಹೊಡೆಯೋಣ. ಗೈಸ್ ನೋಡಿ, ಇವಾಗ ನಾನು ಬಂದು ನಿಮ್ಮನ್ನ ಝೀರೋದ ಪೋರ್ಟಲ್ ಕರ್ಕೊಂಬಂದಿದ್ದೀನಿ. ಒಂದ್ಸತಿ ರಿಫ್ರೆಶ್ ಮಾಡಿಬಿಡ್ತೀನಿ. ಇವಾಗ ನೋಡಿ, ಇವಾಗ ನೀವೇನಾದರೂ ಡಿಮೆಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಲಿ ಅಂದರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅಕೌಂಟ್ ಓಪನ್ ಲಿಂಕ್ನ. ಸೊ ನಮ್ಮ ಥ್ರೂ ಅಕೌಂಟ್ ಓಪನ್ ಮಾಡಿ. ಅಕೌಂಟ್ ಓಪನ್ ಮಾಡಾದ್ಮೇಲೆ ನಿಮಗೆ ವಾಟ್ಸಪ್ ನಂಬರ್ ಕಾಣ್ತಿದೆ ಗೊತ್ತಾ, ವಾಟ್ಸಪ್ ನಮಗೆ ಮೆಸೇಜ್ ಮಾಡಿ. ಸೊ ನಿಮಗೆ ಬಂದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಅಲ್ಲಿ ಬಂದು ಡೈಲಿ ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಲೈವ್ ಪ್ರೈಸ್ ಆ್ಯಕ್ಷನ್ನ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಸಾರಿ ನಿಮ್ಮ ಟೈಮ್ ತೊಗೊಂಬಿಟ್ಟು ಇವಾಗ ಬರೀ ಕಂಟೆಂಟ್ ಹೊಡೆ ಹೋಗೋಣ. ಇವಾಗ ನೋಡಿ, ಇವಾಗ ಝೀರೋದಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ವಾಚ್ ಲಿಸ್ಟ್ ಕಾಣ್ತಿರ್ಬೋದು, ಡ್ಯಾಶ್ ಬೋರ್ಡ್, ಆರ್ಡರ್ಸ್ ಎಲ್ಲ ಕಾಣ್ತಿದೆ. ಸೊ ಇಲ್ಲಿ ಸೇಮ್ ಇದೇ ಥರನೇ ಅಪ್ಸ್ಟಾಕ್, ಏಂಜಲ್, ಆಮೇಲೆ ಫೈರ್ಸ್ ಆಗಿರ್ಬೋದು, ಎಲ್ಲ ಒಂದೇ ಥರನೇ ಇರುತ್ತೆ. ಸ್ವಲ್ಪ ಥೀಮ್ ಬಂದು ಡಿಫ್ರೆನ್ಸ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ತಲೆ ಓಡಿಸ್ತೆ ಆರಾಮಾಗಿ ಎಲ್ಲ ತಿಳ್ಕೊತೀರಾ, ಓಕೆನಾ. ಸೊ ನೀವು ಟ್ರೈ ಮಾಡಿ, ಎಲ್ಲ ಒಂದೇ ಥರನೇ ಇರುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿ ವಾಚ್ ಲಿಸ್ಟ್ ಆ್ಯಡ್ ಮಾಡೋಣ. ವಾಚ್ ಲಿಸ್ಟಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ನಿಫ್ಟಿ 50, ಇಲ್ಲಿ ಬ್ಯಾಂಕ್ ನಿಫ್ಟಿ, ಟಾಟಾ ಮೋಟರ್ಸ್, ಎಸ್ ಬ್ಯಾಂಕ್ ಆ್ಯಡ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ, ಸೊ ನಿಫ್ಟಿಲಿ ಟ್ರೇಡ್ ಮಾಡೋಣ, ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡೋಣ ನಿಮಿಷ. ಸೊ ಅದರಲ್ಲಿ ನಿಫ್ಟಿಲಿ ಲಾಟ್ ಸೈಜ್ ಎಷ್ಟು, ಬ್ಯಾಂಕ್ ನಿಫ್ಟಿ ಲಾಟ್ ಸೈಜ್ ಎಷ್ಟು ಅಂತ ತಿಳ್ಕೊಳ್ಳೋಣ, ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ಇವಾಗ ವೈಟ್ ಬೋರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ವೈಟ್ ಮಾಡಿ. ಗೈಸ್ ನೋಡಿ, ಇವಾಗ ನಾನು ಬಂದು ವೈಟ್ ಬೋರ್ಡ್ ಕರ್ಕೊಂಬಂದಿನಿ. ಇವಾಗ ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ, ಸೊ ನಿಫ್ಟಿಲಿ ಲಾಟ್ ಸೈಜ್ ಎಷ್ಟು, ಕ್ವಾಂಟಿಟಿ ಎಷ್ಟಿರ್ತದೆ, ನಿಫ್ಟಿ NIFTY ನಿಫ್ಟಿ 50ಯಲ್ಲಿ ಅರೌಂಡು 50 ಕ್ವಾಂಟಿಟಿ ಮಿನಿಮಮ್ ತೊಗೊಳ್ಲೇಬೇಕು, ಅದಕ್ಕಿಂತ ಕಮ್ಮಿ ತೊಗೊಳಗಲ್ಲ. ಎಷ್ಟು, 50 ಕ್ವಾಂಟಿಟಿ. ಅದು ಬಂದು 50 ಕ್ವಾಂಟಿಟಿ ಈಸ್ ಈಕ್ವಲ್ ಟು 1 ಲಾಟ್ ಆಗುತ್ತೆ. ಅದೇ ಬ್ಯಾಂಕ್ ನಿಫ್ಟಿಲಿ BANK NIFTY ಬ್ಯಾಂಕ್ ನಿಫ್ಟಿಲಿ ಬಂದು ಅರೌಂಡ್ 25 ಕ್ವಾಂಟಿಟಿ ತೊಗೊಳ್ಲೇಬೇಕು. ಎಷ್ಟಿಲ್ಲಿ 25 ಸೇರಿಸಿ ಅದು 1 ಲಾಟ್ ಆಗುತ್ತೆ. ಇವಾಗ ನೋಡಿ, ಸೊ ಬ್ಯಾಂಕ್ ಇದಕ್ಕಿಂತ ಕಮ್ಮಿ ತೊಗೊಬೋದಂತೆ, ಇಲ್ಲ, ಚಾನ್ಸೇ ಇಲ್ಲ. ಸೊ ನಿಫ್ಟಿಲಿ 50 ಕ್ವಾಂಟಿಟಿ ತೊಗೊಳ್ಲೇಬೇಕು. ಫಸ್ಟ್ ಬಂದು 75 ಇತ್ತು, ಇವಾಗ 50 ಮಾಡೋರೆ. ಸೊ ಇವಾಗ 50 ಕ್ವಾಂಟಿಟಿ ಕಮ್ಮಿ ತೊಗೊಳಕ್ಕಾಗಲ್ಲ, ಅದು 1 ಲಾಟ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಲಿ ಸೇಮ್ ಹಂಗೆ. ಸೊ 25 ಕ್ವಾಂಟಿಟಿ ತೊಗೊಂಡೆ ಅದು 1 ಲಾಟ್ ಆಗುತ್ತೆ. ಅದಕ್ಕಿಂತ 25ನ ನಾನು 10 ತೊಗೊತೀನಿ ಅಂತ ಆಗಲ್ಲ. ಸೊ ಮಿನಿಮಮ್ 25 ತೊಗೊಳ್ಳೇಬೇಕು, ಅದಕ್ಕಿಂತ ಕಮ್ಮಿ ಆಗಲ್ಲ, ಓಕೆನಾ. ಸೊ ಇವಾಗ ನೋಡಿ, ಝೀರೋದಾಗ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹಿಂಗೆ ಬೈ ಆ್ಯಡ್ ಮಾಡೋದು, ಬೈ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ಝೀರೋದಾಗ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ವಾಚ್ ಲಿಸ್ಟ್ ಕಾಣ್ತಿದೆ ಗೊತ್ತಾ. ಸೊ ವಾಚ್ ಲಿಸ್ಟಲ್ಲಿ ನಿಫ್ಟಿ ಬ್ಯಾಂಕ್ ಅಂತ ಟೈಪ್ ಮಾಡಿ, NIFTY ನಿಫ್ಟಿ ಬ್ಯಾಂಕ್ ಅಂತ. ಸೊ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಬಂತು. ಸೊ ಇಂಡೆಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಬಂತು, ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಬಂತು. ಸೊ ಸಡನ್ನಾಗಿ ಹಿಂಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಮೋರಲ್ಲಿ ಹೋದರೆ ಆಪ್ಷನ್ ಚೈನ್ ಬರುತ್ತೆ. ಸೊ ಆಪ್ಷನ್ ಚೈನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ, ಅಂಶ ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಇವಾಗ, ಸೊ ಇವಾಗ ಇಲ್ಲಿ ಆಪ್ಷನ್ ಚೈನಲ್ಲಿ ಇವಾಗ ಅಟ್ ದ ಮನಿ, ಇವಾಗ 40,900 ಬಂದು ಅಟ್ ದ ಮನಿ. ಸೊ ಅಟ್ ದ ಮನಿ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬರೋಣ. ಇವಾಗ ನೋಡಿ, ಸೊ ನೀವು ಇಲ್ಲಿ ಕೇಳ್ತಿದ್ದೆ, ಸೊ ಇಂಟ್ರಾಡೇ ನಾರ್ಮಲ್ ಕ್ವಾಂಟಿಟಿ 25 ಅಂತ. ನೋಡಿ 25ನ ನಾನು ಇವಾಗ 15 ಮಾಡ್ತಿದ್ದೆ ತೊಗೊಳೋದ, ಬೈ ಆಗಿಲ್ಲ. ಮಿನಿಮಮ್ 25 ತೊಗೊಳ್ಬೇಕು. ಒಂದು ಲಾಟ್ಸ್ ಈಸ್ ಈಕ್ವಲ್ ಟು 25. ಸೊ 25ಗಿಂತ ಕಮ್ಮಿ ಆಗಲ್ಲ. ಸೊ ಇಲ್ಲಿ ನೋಡಿ, ಸೊ 25 ಕ್ವಾಂಟಿಟಿ ತೊಗೊಂಡೆ. ಇವಾಗ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕ್ತೀನಿ ಇಲ್ಲಿ ನೋಡಿ. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ಇಲ್ಲಿ ಹಾಕ್ತೀನಿ. ಇಲ್ಲಿ ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಇಲ್ಲಿ ಹಾಕಿದ್ದೀನಿ. ಸೊ ಇವಾಗ ನೋಡಿ, ಬ್ಯಾಂಕ್ ನಿಫ್ಟಿ ಇವಾಗ 1 ಪಾಯಿಂಟ್ ಅರೌಂಡ್ ಒಂದು 5.6 ಪಾಯಿಂಟ್ ಮೂವ್ಮೆಂಟ್ ಕೊಟ್ಟರೆ, ಈ ಆಪ್ಷನ್ ಪ್ರೀಮಿಯಮ್ ಅಡ್ಡ ಮನೇಲಿ ಬೈ ಮಾಡಿದರೆ, ಸೊ ನಾನು ಆಪ್ಷನ್ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಷ್ಟು ಆಪ್ಷನ್ ಚೈನ್ ವೀಡಿಯೋನ, ಆವಾಗ ಗೊತ್ತಾಗುತ್ತೆ ಅಡ್ಡ ಮನಿಯಿಂದೇನೋ, ಇಂದ ಮನಿಯಿಂದ ಔಟ್ ದ ಮನಿಯಿಂದೇನೋ ಅಂತ. ಸೊ ನೀವು ಅಡ್ಡ ಮನೇಲಿ ಪರ್ಚೇಸ್ ಮಾಡಿದರೆ ಅರೌಂಡ್ ಬ್ಯಾಂಕ್ ನಿಫ್ಟಿ ಒಂದು 10 ಪಾಯಿಂಟ್ಸ್ ಮೂವ್ಮೆಂಟ್ ಹೊಡೆದೆ ನಿಮ್ಮೊಂದು ಆಪ್ಷನ್ ಪ್ರೀಮಿಯಮ್ ಅನ್ನೋದು ಬಂದು. ನೋಡಿ ಇಲ್ಲಿ ಪ್ರೀಮಿಯಮ್ ಕಾಣ್ತಿದೆ ಗೊತ್ತಾ, ಇಲ್ಲಿ ಮೇಲೆ ನೋಡಿ, ಇಲ್ಲಿ ಪ್ರೀಮಿಯಮ್ ಕಾಣ್ತಿದೆ 269 ಇಂಟು 25 ಅರೌಂಡ್ 6,700 ರೂಪಾಯಿ ಕೊಡಲೇಬೇಕು, ಓಕೆನಾ. ಇವಾಗ ನೋಡಿ, ಸೊ ಇನ್ನು ಅದು ಒಂದು ಪ್ರೀಮಿಯಮ್ ಇವಾಗ 269 ಇದೆ ಗೊತ್ತಾ, ಅದು ಬಂದು ನಿಮಗೆ ₹1 ಮೂವ್ಮೆಂಟ್ ಆದರೆ ನಿಮಗೆ 25 ರೂಪೀಸ್ ಪ್ರಾಫಿಟ್ಟು. ಸೊ ₹1 ಮೂವ್ಮೆಂಟ್ ಆದರೆ 25 ರೂಪೀಸ್ ಪ್ರಾಫಿಟ್ಟು. ಸೊ ನಾವು ಇವಾಗ ಬ್ಯಾಂಕ್ ನಿಫ್ಟಿ ಬಂದು ಒಂದು 10 ಪಾಯಿಂಟ್ ಮೂವ್ಮೆಂಟ್ ಹೊಡೆದೆ, ಅಡ್ಡ ಮನಿ ಬಂದು ಅರೌಂಡ್ 6 to 7 ರೂಪೀಸ್ ಮೇಲಕ್ಕೆ ಹೋಗುತ್ತೆ. ಸೊ 6 to 7 ರೂಪೀಸ್ ಮೇಲಕ್ಕೆ ಹೋದರೆ ಇಂಟು 25 ಮಾಡಿ. ಸೊ ನಿಮ್ಗೆ ಎಷ್ಟು
ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ. 5 rupees ಮೇಲಕ್ಕೆ ಹೋದರೆ ಅರೌಂಡ್ 125 rupees ಪ್ರಾಫಿಟ್ ಬರುತ್ತೆ ಆ ಥರ. ಬಟ್ ಆದರೆ ನಿಮ್ಗೆ ರಿಸ್ಕು ಅಷ್ಟೇ ಇರುತ್ತೆ. ಸೊ ಸ್ವಲ್ಪ ಉಲ್ಟಾ ಬಂದ್ರೂ ನಿಮಗೆ 7 ರೂಪಾಯಿ ಲಾಸ್ ಆದರೆ ಅದೇ ಪ್ರೈಸ್ ಹೆಂಗೆ 5 ರೂಪಾಯಿ ಲಾಸ್ 125 ರೂಪಾಯಿ ಲಾಸ್ ಕಾಣುತ್ತೋ ಅದೇ ಥರನೇ ಬ್ಯಾಂಕ್ ನಿಫ್ಟಿ ಇಟ್ಕೊಂಡು ಅಷ್ಟೇ 1 ರೂಪಾಯಿ ನಿಮಗೆ ಲೈಕ್ 7 rupees ಪ್ರೀಮಿಯಮ್ ಡೌನ್ ಆದರೆ ನಿಮ್ಗೆ ಅಷ್ಟು ಲಾಸ್ ಕಾಣುತ್ತೆ. ಓಕೆನಾ. ಬಟ್ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆಪ್ಷನ್ ಟ್ರೇಡಿಂಗ್ ಅನ್ನೋದು ಬಂದು ಸ್ವಲ್ಪ ರಿಸ್ಕಿ ಜಾಸ್ತಿ. ಸೊ ನಿಮ್ಗೆ ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ಟೆ ನಿಮಗೆ ದುಡ್ಡು ಮಾಡೋರು ಯಾರೂ ತಡೆಯೋಕ್ಕೆ ಚಾನ್ಸೇ ಇಲ್ಲ. ಸೊ ಇವಾಗ ಗನ್ನಿದ್ದಂಗೆ ಆಪ್ಷನ್ ಟ್ರೇಡಿಂಗ್ ಮಾಡೋದು ಗನ್ನಿದ್ದಂಗೆ. ಸೊ ಗನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಹ್ಯಾಂಡಲ್ ಮಾಡಿದ್ರೆ ಒಂಚೂರು ನಾವು ಉಲ್ಟಾಗಿ ತೊಗೊಂಬಿಟ್ಟು ಟ್ರಿಗರ್ ಆಗಿದೆ ನಮಗೆ ಶೂಟ್ ಆಗ್ಬಿಡುತ್ತೆ ಗೊತ್ತಾ. ಸೊ ಅದೇ ಥರನೇ ಸೊ ನಾವು ಕ್ಲೀನಾಗಿ ಟ್ರೇಡ್ ಮಾಡಿದ್ರೆ ನಮ್ಗೆ ಕ್ಯಾಪಿಟಲ್ ತ್ರಿಬಲ್ ಅಲ್ಲ 10ರಷ್ಟು ಬೇಕಾ 100ರಷ್ಟು ಬೇಕಾ ಮಾಡ್ಬೋದು. ಬಟ್ ಆದರೆ ನಾವು ಕ್ಲೀನಾಗಿ ಕಲ್ತ್ಕೊಬೇಕು. ಓಕೆನಾ. ಸೊ ಇಲ್ಲಿ ನೋಡಿ, ಸೊ ನಿಫ್ಟಿಲೇನು, ಸೊ ನಿಫ್ಟಿಲಿ ಅರೌಂಡ್ ನಿಫ್ಟಿಲಿ ಬಂದು ಮೂಮೆಂಟ್ ಬಂದು ಕಮ್ಮಿ ಇರುತ್ತೆ. ಸೊ ನಿಫ್ಟಿಲಿ ಆಪ್ಷನ್ ಚೀನಿಗೆ ಓಪನ್ ಮಾಡ್ತೀನಿ. ಸೊ ಆಪ್ಷನ್ ಚೀನ್ ಓಪನ್ ಮಾಡಿಸಿ ಇಲ್ಲಿ ಅಡ್ಡ ಮನೇಲಿ ಇಂದ ಮನಿ. ಸೊ ಇಂದ ಮನೇಲಿ ಬಂದು ಸೊ ಪ್ರೀಮಿಯಮ್ ಸ್ವಲ್ಪ ಬೇಗ ಮೂವ್ಮೆಂಟ್ ಆಗುತ್ತೆ. ಎಕ್ಸಾಂಪಲ್ಗೆ ನಿಫ್ಟಿ ಬಂದು ಒಂದು 10 points ಮೂವ್ಮೆಂಟ್ ಹೊಡೆದೆ, ಇದಕ್ಕೂ ಒಂದು 7 to 8 points ಮೇಲೆ ಬೇಗ ಮೂವ್ಮೆಂಟ್ ಹೊಡಿತೆ ಅರೌಂಡ್ ಅಡ್ಡ ಮನಿಗಿಂತ. ನೋಡಿ ಇಲ್ಲಿ ಅಡ್ಡ ಮನಿಗಿಂತ ಇಂದ ಮನಿ ಬಂದು ಸ್ವಲ್ಪ ಬೇಗ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಕಾಲ್ ಅಂದೆ ಮೇಲಕ್ಕೆ ಹೋಗುತ್ತೆ ಅಂತ, ಪುಟ್ ಅಂದೆ ಕೆಡೆ ಬೀಳುತ್ತಂತ. ಅದು ಮಾತ್ರ ಕ್ಲೀನಾಗಿ ಜ್ಞಾಪನ ಇಟ್ಕೊಳ್ಳಿ. ಸೊ ಕಾಲ್ ಅಂದೇನು ಮೇಲಕ್ಕೆ ಹೋಗುತ್ತೆ, ಪುಟ್ ಅಂದರೆ ಕೆಡೆ ಬೀಳುತ್ತಂತ. ಪುಟ್ನ ಬೈ ಮಾಡಿದ್ರೆ ಪುಟ್ ಅಂದರೆ ಕೆಡೆ ಬೀಳುತ್ತಂತ. ಇವಾಗ ನೋಡಿ, ಸೊ ಇಂದ ಮನಿ ಅಡ್ಡ ಮನಿ, ಇಲ್ಲಿ ಇಂದ ಮನಿ. ಸೊ ಇಂದ ಮನಿ ಪುಟ್ನ ಕಾಲ್ನ ಬೈ ಮಾಡಿದ್ರೆ ಸೊ ನೀವು ಏನು ಮೂವ್ಮೆಂಟ್ ಇವಾಗ ನಿಫ್ಟಿ ಮೇಲಕ್ಕೆ ಹೋಗುತ್ತೋ ಈ ಪ್ರೈಸ್ ಮೂವ್ಮೆಂಟ್ಗೂ ಬೇಗ ಮೂವ್ಮೆಂಟ್ ಆಗುತ್ತೆ. ಈ ನಿಫ್ಟಿ ಆಪ್ಷನ್ ಪ್ರೀಮಿಯಮ್ ಅನ್ನೋದಕ್ಕೂ ಬೇಗ ಮೂವ್ಮೆಂಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಪ್ರೀಮಿಯಮ್ ಮೂವ್ಮೆಂಟ್ ಆಗಬೇಕಾದ್ರೆ ಸೊ ನಿಮ್ಗೇನಾಗುತ್ತೆ, ನೀವು ಅನ್ಕೊಂಡಾಗ ಒಂಚೂರು ಇವಾಗೇನು ಗೊತ್ತಾ, ಬೈ ಮಾಡಿದ ತಕ್ಷಣ ನಿಮಗೆ ಲಾಸ್ ಕಾಣುತ್ತೆ. ಸೊ ನಿಫ್ಟಿ ಬಂದು ಒಂಚೂರು ಫ್ಲೆಕ್ಚುವೇಟ್ ಆಗ್ತಿದೆ, ಈ ಪ್ರೀಮಿಯಮ್ ಫ್ಲೆಕ್ಚುವೇಟ್ ಆಗುತ್ತಲ್ಲ. ಸೊ ನಿಮಗೆ ಇಲ್ಲಿ ಪೊಸಿಷನ್ಸಲ್ಲಿ ನಿಮಗೆ ಲಾಸ್ ಕಾಣುತ್ತೆ. ಸೊ ನೀವೇನಂತ ಪ್ಯಾನಿಕ್ ಆಗಿಬಿಡ್ತೀರ. ಸೊ ಫಸ್ಟ್ ಬಂದು ಅರೌಂಡ್ 25-50 ಕ್ವಾಂಟಿಟಿ ಟ್ರೇಡ್ ಮಾಡಿ, ಅದಕ್ಕಿಂತ ಜಾಸ್ತಿ ಟ್ರೇಡ್ ಮಾಡೋಕ್ಕೋಗ್ಬೇಡಿ ಬೇಕಾದರೆ. ಬಟ್ ಆದರೆ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಸೊ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಿರ್ಬೇಕಾದ್ರೆ ಸೊ ಇಲ್ಲಿ ಆಪ್ಷನ್ ಚೈನ್ ಹೋಗ್ತೀರಾ. ಆಪ್ಷನ್ ಚೈನಲ್ಲಿ ಹೋಗ್ಬಿಟ್ಟು ಇವಾಗ ಔಟ್ ಆಫ್ ದ ಮನಿಗೆ ಹೋಗ್ಬಿಡ್ತೀರಾ. ಇವಾಗ ನೋಡಿ, ಸೊ ಇವಾಗ ಔಟ್ ಆಫ್ ದ ಮನಿಗೆ ಹೋಗ್ತೀವಿ, ಪ್ರೀಮಿಯಮ್ ಅನ್ನೋದು ಬಂದು ತುಂಬ ಕಮ್ಮಿ ಆಗಿಬಿಡುತ್ತೆ. ಅರೌಂಡ್ 1 ರೂಪಾಯಿ ಸಿಗ್ತಿದೆ, 1 ರೂಪಾಯಿ ಇಂಟು 50 rupees ಅರೌಂಡ್ 100 ರೂಪಾಯಿಗೆ ನಿಮಗೆ ಸಿಕ್ಬಿಡ್ತಿದೆ ಈ ಕಾಂಟ್ರಾಕ್ಟು. ಸೊ ನಿಮ್ಗೇನು ಮಾಡ್ತೀರಾ, ಕಮ್ಮಿ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ನೀವು ಬೈ ಮಾಡೋಕೆ ಹೋಗ್ತೀರಾ. ದಯವಿಟ್ಟು ಹೇಳ್ತೀನಿ, ಯಾವತ್ತೂ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಔಟ್ ಆಫ್ ದ ಮನಿ ಬೈ ಮಾಡೋಕೋಬೇಡಿ. ನಾವು ಆಲ್ರೆಡಿ ಇರೋದವ್ರು ಹೇಳ್ತಾರೆ ಬೈ ಮಾಡಬೇಡಿ ಅಂತ. ಸೊ ಇಲ್ಲಿ ನೋಡಿ, ಔಟ್ ಆಫ್ ದ ಮನಿ ಬೈ ಮಾಡಿದ್ರೆ ಇದು ಆಪ್ಷನ್ ಪ್ರೀಮಿಯಮ್ ನಿಮ್ಮ ಮೇಲಕ್ಕೆ ಹೋಗೋದೇ ಇಲ್ಲ. ಓಕೆನಾ. ಆಲ್ರೆಡಿ ಇದು ಆಪ್ಷನ್ ಪ್ರೀಮಿಯಮ್ಮು ತುಂಬ ಕಮ್ಮಿ ಇದೆ, ಡೆಲ್ಟಾ ಗಾಮಾ ತೀಟಾ ಅಂತ ಇರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗಲೇ ವೀಡಿಯೋ ಬಂದು ತುಂಬ ಟೈಮ್ ಆಗೋಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಕ್ಲೀನಾಗಿ ಪೊಸಿಷನ್ಸ್ ತೊಗೊಂಡು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇವಾಗ ವೀಡಿಯೋ ಬಂದು ತುಂಬ ಜಾಸ್ತಿ ಆಗೋಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ಏನು ಗೊತ್ತಾ, ದಯವಿಟ್ಟು ಒಂದು ಚಿಕ್ಕ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಅಂತ. ನಾನು ಟ್ರೈ ಮಾಡಿದೆ ಆ್ಯಸ್ ಎ ಬೆಸ್ಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ.